ಇನ್ನು ಪಾಕಿಸ್ತಾನಕ್ಕೆ ಬೆಂಬಲ ನೀಡಿದಂಥ ಟರ್ಕಿಗೆ ಈಗ ಸಾಕಷ್ಟು ಆತಂಕ ಕೂಡ ಸಹಜವಾಗಿ ಎದುರಾಗಿದೆ. ಭಾರತೀಯ ಪ್ರವಾಸಿಗರಿಗೆ ಟರ್ಕಿ ಆಹ್ವಾನವನ್ನು ನೀಡ್ತಾ ಇದೆ. ಯಾಕೆಂದರೆ ಅನೇಕ ಟೂರಿಸ್ಟ್ಗಳು ಹೋಗ್ತಾರೆ, ಅದ್ರಾಗ ಅದು ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಟರ್ಕಿ ಪ್ರವಾಸೋದ್ಯಮ ಇಲಾಖೆಯಿಂದ ಈಗ ಭಾರತೀಯರಿಗೆ ಆಹ್ವಾನ ನೀಡಲಾಗ್ತಾ ಇದೆ. ಭಾರತೀಯ ಪ್ರವಾಸಿಗರಿಗೆ ಯಾವುದೇ ಸಮಸ್ಯೆ ಆಗಲ್ಲ, ನಮ್ಮ ದೇಶಕ್ಕೆ ಬನ್ನಿ ಅಂತ ಅವರಿಗೆ ಕೈ ಬೀಸಿ ಕರೀತಾ ಇದ್ದಾರೆ. ಟರ್ಕಿಯಲ್ಲಿ ಎಲ್ಲ ಭದ್ರತೆಗಳನ್ನು ನಾವು ಒದಗಿಸ್ತೇವೆ ಅನ್ನುವಂಥ ಮಾತನ್ನು ಈಗ ನಿರಂತರವಾಗಿ ಹೇಳ್ತಿದ್ದಾರೆ. ಪಾಕಿಸ್ತಾನಕ್ಕೆ ಬೆಂಬಲ ನೀಡಿದಂಥ ಟರ್ಕಿಗೆ ಈಗ ಆತಂಕ ಸಹಜವಾಗಿಯೇ ಎದುರಾಗ್ತಾ ಇದೆ. ಒಂದು ಕಡೆಗೆ ಈಗಾಗಲೇ ಮಾರ್ಬಲ್ ವ್ಯಾಪಾರಿಗಳು, ರಾಜಸ್ಥಾನದ ಮಾರ್ಬಲ್ ವ್ಯಾಪಾರಿಗಳು ಅವರಿಂದ ಯಾವುದೇ ಮಾರ್ಬಲ್ ಖರೀದಿ ಮಾಡಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನೊಂದು ಕಡೆಗೆ ಟರ್ಕಿ ಈಗ ಆಹ್ವಾನವನ್ನು ನೀಡ್ತಾ ಇದೆ. ಪ್ರಮುಖವಾಗಿ ಭಾರತದ ಪ್ರವಾಸಿಗರಿಗೆ ಆಹ್ವಾನವನ್ನು ನೀಡ್ತಾ ಇದೆ. ನಮ್ಮ ಟರ್ಕಿಗೆ ಬನ್ನಿ ನೀವು ಅನ್ನುವಂಥ ಆಹ್ವಾನವನ್ನು ಕೊಡ್ತಾ ಇದೆ. ಯಾಕೆಂದರೆ ಟರ್ಕಿಗೆ ಹೋಗುವಂಥ ಎಲ್ಲ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗ್ತಾ ಇದೆ. ಭಾರಿ ದೊಡ್ಡ ಪ್ರಮಾಣದಲ್ಲಿ ಯಾರೂ ಕೂಡ ಟರ್ಕಿ ಪ್ರವಾಸನ ಮಾಡ್ತಾ ಇಲ್ಲ. ಯಾಕೆಂದರೆ ಪಾಕಿಸ್ತಾನಕ್ಕೆ ಟರ್ಕಿ ಸಂಪೂರ್ಣವಾಗಿ ಸೈಟ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ಸಪೋರ್ಟ್ ಮಾಡಿತ್ತು. ಆ ದೇಶಕ್ಕೆ ಪಾಕಿಸ್ತಾನಕ್ಕೆ ಡ್ರೋನ್ಗಳನ್ನು ಕೊಟ್ಟಿತ್ತು, ಜೊತೆಗೆ ಬೆಂಬಲ ಕೂಡ ಕೊಟ್ಟಿತ್ತು. ಹೀಗಾಗಿ ಎಲ್ಲ ವಿಚಾರಣೆಗಳಿಂದ, ಜೊತೆಗೆ ಎಲ್ಲ ಕಾರಣಗಳಿಂದ ಟರ್ಕಿ ಸ್ವಲ್ಪ ಆತಂಕಕ್ಕೊಳಗಾಗಿದೆ. ಈಗ ನಮ್ಮ ದೇಶದ ಪ್ರವಾಸಿಗರಿಗೆ ಕೈ ಬೀಸಿ ಕರೀತಾ ಇದೆ, ಯಾವುದೇ ತೊಂದರೆ ಆಗಲ್ಲ, ಭಾರತೀಯ ಅತಿಥಿಗಳಿಗೆ ಎಲ್ಲ ವ್ಯವಸ್ಥೆ ಮಾಡ್ತೇವೆ, ಭಾರತೀಯ ಪ್ರವಾಸಿಗರಿಗೆ ಎಲ್ಲ ರೀತಿಯಂಥ ಸೂಕ್ತ ಭದ್ರತೆ ಕೂಡ ನೀಡಲಾಗುತ್ತೆ, ತೊಂದರೆ ಏನೂ ಇಲ್ಲ, ದಯಮಾಡಿ ನಮ್ಮ ದೇಶಕ್ಕೆ ಪ್ರವಾಸಕ್ಕೆ ಬನ್ನಿ ಅಂತ ಅಂಗಲಾಚ್ತಾ ಇದೆ. ಇನ್ನು ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಸೇನಾಪಡೆ ರೌಂಡ್ಸ್ ಹಾಕ್ತಾ ಇದೆ. ಪಾಕಿಸ್ತಾನದ ಸಜೀವ ಶೆಲ್ಗಳಿಗಾಗಿ ಈಗ ಸೇನೆ ಹುಡುಕಾಟವನ್ನು ಆರಂಭ ಮಾಡಿದೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಸೇನೆ ರೌಂಡ್ಸ್ ಆಗ್ತಾ ಇದೆ. ಪಾಕಿಸ್ತಾನದ ಸಜೀವ ಶೆಲ್ಗಳು ಸಾಕಷ್ಟಿದೆ ಅಲ್ಲಿ, ಹಾಗೆ ಅದರ ಹುಡುಕಾಟ ಮಾಡ್ತಾ ಇದೆ. ರಜೌರಿಯಲ್ಲೇ 2 ಕಡೆ ಪಾಕಿಸ್ತಾನದ ಸಜೀವ ಶೆಲ್ಗಳು ಪತ್ತೆಯಾಗಿದ್ವು. ಹಾಗಾಗಿ ಪಾಕ್ನ ಸಜೀವ ಶೆಲ್ಗಳನ್ನು ನಿಷ್ಕ್ರಿಯಗೊಳಿಸಿದಂಥ ಸೇನೆ ಈಗ ಮತ್ತೆ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ರಜೌರಿಯ ಸುತ್ತಮುತ್ತ ಅಥವಾ ಗಡಿ ಭಾಗ ಏನಿದೆ, ಗಡಿ ಭಾಗದಲ್ಲಿ ಹೆಚ್ಚಿನ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಆ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಶೆಲ್ಲಿಂಗ್ ಆಗಿತ್ತು. ಈಗ ಕೆಲವೊಂದಿಷ್ಟು ಶೆಲ್ಸ್ಗಳು ಹಾಗೆ ಬ್ಲಾಸ್ಟ್ ಆಗದೆ, ಸ್ಫೋಟವಾಗದೆ ಹಾಗೆ ಇತ್ತು. ಹೀಗಾಗಿ ಅಂಥ ಸಜೀವ ಶೆಲ್ಗಳನ್ನು ಹುಡುಕಲಾಗ್ತಾ ಇದೆ. ಆ ಥರ ಸಜೀವ ಶೆಲ್ಗಳನ್ನು ಹುಡುಕಿ ಅದನ್ನು ನಿಷ್ಕ್ರಿಯಗೊಳಿಸುವಂಥ ಕೆಲಸ ಈಗ ಭಾರತೀಯ ಸೇನೆ ಮಾಡ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಈ ಥರ ನಿರಂತರವಾದಂಥ ಕಾರ್ಯಾಚರಣೆ, ಶೋಧ ಕಾರ್ಯಾಚರಣೆ ಭಾರತೀಯ ಸೇನೆ ಮಾಡ್ತಾ ಇದೆ. ಶೆಲ್ಗಳು ಪತ್ತೆಯಾಗಿದ್ವು. 2 ಸಜೀವ ಶೆಲ್ಗಳನ್ನು ಈಗಾಗಲೇ ಪತ್ತೆ ಹಚ್ಚಿ ಅದನ್ನು ನಿಷ್ಕ್ರಿಯಗೊಳಿಸಿರುವಂಥ ಕೆಲಸ ಮಾಡಲಾಗಿದೆ. ನೋಡ್ತಾ ಇದ್ದೀರಾ, ಭಾರತೀಯ ಸೇನೆ ಸಂಪೂರ್ಣವಾಗಿ ಗಡಿ ಭಾಗದಲ್ಲಿ ಈ ರೀತಿ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ನಿರಂತರವಾಗಿ ಪಾಕಿಸ್ತಾನ ಕೂಡ ಶೆಲ್ ದಾಳಿ ಮಾಡಿತ್ತು. ಶೆಲ್ ದಾಳಿ ವೇಳೆ ಅನೇಕ ಶೆಲ್ಗಳು ಹಾಗೆ ಸ್ಫೋಟವಾಗದೆ ಹಾಗೆ ಇತ್ತು. ಹೀಗಾಗಿ ಅದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಈಗ ಭಾರತೀಯ ಸೇನೆ ಮಾಡ್ತಾ ಇದೆ. ಕಳೆದ 2 ದಿನಗಳಿಂದ ನಿರಂತರವಾಗಿ ರೌಂಡ್ಸ್ ಮಾಡ್ತಾ ಇದೆ. ಎಲ್ಲೆಲ್ಲಿ ಈ ರೀತಿ ಶೆಲ್ಗಳು ಬಿದ್ದಿರುತ್ತೆ ಅಂಥ ಶೆಲ್ಗಳನ್ನು ಹುಡುಕೋದು ಮೊದಲಿಗೆ, ಅದಾದ ಬಳಿಕ ಅದು ಸಜೀವವಾಗಿದ್ದರೆ ಅದನ್ನು ನಿಷ್ಕ್ರಿಯಗೊಳಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ.